ರಾಜ್ಯ ಸರ್ಕಾರದ ಬಗ್ಗೆ ಜನರಿಗೆ ಯಾವ ರೀತಿ ಭ್ರಮ ನಿರಸನ ಆಗ್ಬಿಟ್ಟಿದೆ ಅಂದರೆ, ಒಂದು ಇವರು ಸೀಕ್ರೆಟ್ ಸರ್ವೆ ಮಾಡಿಸಿದ್ರೆ ಈ ಕ್ಷಣ ಚುನಾವಣೆ ನಡೆದ್ರೆ 78 ಜನ ಕಾಂಗ್ರೆಸ್ ಶಾಸಕರು ಸೋಲ್ತಾರೆ. ತಮ್ಮ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗೆ ಗೊಂದಲ ಮೂಡಿಸುವಂಥ ಹೇಳಿಕೆಗಳನ್ನು ಕೊಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ. ಅವರು ಜನಸೇವೆ ಮಾಡ್ಬೇಕಂತ ರಾಜಕಾರಣಕ್ಕೆ ಬಂದವರಿಲ್ಲ. ಇಲ್ಲೇನೋ ಸ್ವಲ್ಪ ಏನೋ ಲಾಭ ಚೆನ್ನಾಗಿದೆ ಅಂತ ನೋಡೋಣ, ಇನ್ವೆಸ್ಟ್ ಮಾಡೋಣ ಅಂತ ಬಂದವರಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅತಿ ಹತ್ತಿರವಾಗಿರುವಂತಹ ದಟ್ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಪಾಲ್ಗೊಳ್ತಾರೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಗ್ಯಾರಂಟಿಯ ಹೆಸರು ಹೇಳಿ ಗೆದ್ದು ಬಂದಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯಲ್ಲಿ ಮೈ ಮರಿತಾ ಇದೆಯಾ? ಯಾಕೆ ಜನಪರ ಕೆಲಸಗಳಾಗ್ತಾ ಇಲ್ಲ? ಜನರು ದಂಗೆ ಹೇಳೋದೊಂದು ಬಾಕಿ ಇದೆ. ಜೊತೆಗೆ ಈಗ ಶಾಸಕರು ಕೂಡ ದಂಗೆ ಹೇಳ್ತಿದ್ದಾರೆ ಅವ್ರದ್ದೇ ಸರ್ಕಾರದ ವಿರುದ್ಧ. ಹೈಕಮಾಂಡ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ನಾಯಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ನ ವಿರೋಧಿಸ್ತಿದ್ದಾರೆ. ಏನು ನಡೀತಿದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ ಈ ಸ್ಥಿತಿಗೆ ಯಾಕೆ ತಲುಪ್ತಾ ಇದೆ ರಾಜ್ಯದಲ್ಲಿ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಶಶಿಧರ್ ಭಟ್ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಏನು ನಡೀತಿದೆ ಸರ್ ಕಾಂಗ್ರೆಸ್ನಲ್ಲಿ? ಒಂದು ಯಾವಾಗ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ಆ ವಾತಾವರಣವನ್ನು ನೋಡಿದರೆ ನಮಗೆ ಒಂದು ರಾಜಕೀಯ ಬೆಳವಣಿಗೆ ಏನಾಗ್ತಾ ಇದೆ ಅಂತ ಅನ್ಸುತ್ತೆ. ಒಡೆದ ಮನೆ ಅನ್ನೋ ಥರ ಆಗಿದೆ. ಇವತ್ತು ನೋಡಿ, ಒಂದು ಸದನದಲ್ಲಿ ಹಾಜರಿರುವ ಶಾಸಕರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಎರಡನೇದು, ಶಾಸಕರಲ್ಲಿ ಗಾಂಭೀರ್ಯ ಕಾಣ್ತಾ ಇಲ್ಲ. ಪ್ರಶ್ನೋತ್ತರ ವೇಳೆಗಳಲ್ಲಿ ಒಂದೆರಡು ಪ್ರಶ್ನೆ ಕೊಟ್ಟಿರ್ತಾರೆ, ಕೆಲವು ಪ್ರಶ್ನೆ ಬರುತ್ತೆ, ಕೆಲವು ಪ್ರಶ್ನೆ ಬರಲ್ಲ. ಸೊ ಅಂದರೆ ಇಡೀ ಶಾಸಕ ಸಮುದಾಯದಲ್ಲಿ ಒಂದು ನಿರಾಸಕ್ತಿ ಮತ್ತು ಸಿಟ್ಟು ಕಾಣ್ತಾ ಇದೆ. ಇದು ಎಲ್ಲೆಲ್ಲೂ ಪ್ರತಿಬಿಂಬಿತ ಆಯಿತು ಅಂತ ಆಯ್ತು ಅಲ್ಲ. ಈಗ ನೀವು ಎರಡು ಪ್ರಶ್ನೆ ಹೇಳಿದ್ರಿ, ನಿರಾಸಕ್ತಿ ಮತ್ತು ಸಿಟ್ಟು ಅಂತ. ಈಗ ನಿರಾಸಕ್ತಿ ಯಾವುದಕ್ಕೆ, ಸಿಟ್ಟು ಯಾರು ಇರೋದ? ಎಸ್ ಫೈನ್. ನಿರಾಸಕ್ತಿ ಸರ್ಕಾರದ ಬಗ್ಗೆ ನಿರಾಸಕ್ತಿ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಏನು ವಿಧಾನಮಂಡಲದ ಕಾರ್ಯಕಲಾಪಗಳೇನಿವೆ ಅದರಲ್ಲಿ ನಿರಾಸಕ್ತಿ ಕಾಣ್ತಾ ಇದೆ. ಆ ನಿರಾಸಕ್ತಿ ಜೊತೆಗೆ ಸಿಟ್ಟು ಯಾರು, ಬಹುಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಿಟ್ಟು ಕಾಣ್ತಾ ಇದೆ ಅವರಿಗೆ. ಇದನ್ನು ವಿಶ್ಲೇಷಣೆ ಮಾಡಿದ್ರೆ ಕಳೆದ ಒಂದು ವಾರ 15 ದಿವಸದ ಅವಧಿಯಲ್ಲಿ ಹಲವಾರು ಸಭೆಗಳು ನಡೆದವು, ತಮಗೂ ಗೊತ್ತಿದೆ. ಔತಣಕೂಟಗಳು ನಡೆದವು. ಈಗ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರು ಕರೆದಂತಹ ಔತಣಕೂಟ ಏನಿತ್ತು ಅದರಲ್ಲಿ ಸುಮಾರು 80 ಜನ ಇದ್ರು ಅಂತ ಮಾಹಿತಿ ಇದೆ. ಅಂದರೆ 141ರಲ್ಲಿ ನಿರಾಸಕ್ತಿ ಅನ್ನೋದು. ಅದರ ಜೊತೆಗೆ ಸ್ಪೀಕರ್ ಅವರು ಬಜೆಟ್ ಬಗ್ಗೆ ಕಾರ್ಯಾಗಾರವನ್ನು ಮಾಡಿದ್ರು. ಅದರಲ್ಲಿ ಬಿಜೆಪಿ ಮತ್ತು JDS ಅದನ್ನು ಬಾಯ್ಕಾಟ್ ಮಾಡಿದ್ರು. ಹೌದು. ಕಾಂಗ್ರೆಸ್ನವರಿದ್ದರು 30ರಿಂದ 40 ಜನ. ಅದರ ಜೊತೆಗೆ ಬೇರೆ ಬೇರೆ ಗುಂಪುಗಳ ಸಭೆಗಳು ನಡೀತಾವೆ. 30 ಹಿರಿಯ. ಹೌದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಈಗ ಕಾಂಗ್ರೆಸ್ ಶಾಸಕರು ಅನ್ನೋದಕ್ಕಿಂತ ಮೊದಲ ಬಾರಿ ಗೆದ್ದ ಶಾಸಕರು, ಎರಡನೇ ಬಾರಿ ಗೆದ್ದ ಶಾಸಕರು, ಹಿರಿಯ ಶಾಸಕರು, ಈ ಥರ ದಲಿತ ಶಾಸಕರು, ದಲಿತರಲ್ಲಿ ಎಡಗೈ ಶಾಸಕರು, ಬಲಗೈ ಶಾಸಕರು, ಈ ಥರ ಅಂದರೆ ಒಂದು ರೀತಿ ಕಾಂಗ್ರೆಸ್ ಏನಂದರೆ ಒಡೆದ ಮನೆ. ಈಗ ಈ 30 ಶಾಸಕರು ಏನಿದ್ದಾರೆ ಅವರು 27ರ ನಂತರ, ಅಂದರೆ ಸದನ ಮುಗಿದ ಮೇಲೆ, ಅಧಿವೇಶನ ಮುಗಿದ ಮೇಲೆ ದೆಹಲಿಗೆ ಹೋಗುವ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಕ್ಲಾಸಿಕ್ ಅಂದರೆ ಈ 30 ಜನರಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರ ಬೆಂಬಲಿಗರು ಇದ್ದಾರೆ. ಅಂದರೆ ತಮ್ಮ ನಾಯಕನನ್ನು ಬಿಟ್ಟು ಇವರು ತಮ್ಮ ಹಿತಾಸಕ್ತಿಗಾಗಿ ಫೈಟ್ ಮಾಡಬೇಕು. ನಮ್ಮ ನಾಯಕರು ನಮ್ಮ ಬೇಡಿಕೆಯನ್ನು, ನಮ್ಮ ಒತ್ತಡವನ್ನು ಈಡೇರಿಸುವ ಸ್ಥಿತಿಯಲ್ಲಿಲ್ಲ. ಇವರು ಉಳಿದಿರುವುದು ಹೈಕಮಾಂಡ್ ಅವರು. ಅಫ್ಕೋರ್ಸ್ ಸರ್, ಯಾರಿಗಾದರೂ ಸರ್, ಈಗ ಅವ್ರದ್ದೇ ಅವ್ರಿಗೆ ತಗೊಳಕ್ಕಾಗಲಿ, ನಮಗೇನು ಕೊಡಿಸ್ತಾರಪ್ಪ ಅನ್ನೋದು ಬಂದ್ಬಿಡುತ್ತಲ್ಲ. ಆ ಭಾವನೆ ಬಂದಿದೆ ನೋಡಿ. ಆ 30 ಜನರಲ್ಲಿ ಅಶೋಕ್ ಪಟ್ಟಣ್ ಅವರ ನೇತೃತ್ವ. ಅಶೋಕ್ ಪಟ್ಟಣ್ ಅಂದರೆ ಸಿದ್ದರಾಮಯ್ಯನವ್ರು ಪಕ್ಕನೇ ಕಾಣೋರು. ಸಿದ್ದರಾಮಯ್ಯ ತಲೆ ಮೇಲೆ ಟೋಪಿ ಇಟ್ಕೊಂಡ್ರೆ ಅಶೋಕ್ ಪಟ್ಟಣ್ ತಲೆ ಮೇಲೆ ಟೋಪಿ ಇಟ್ಕೊತಾರೆ, ನೀವು ನೋಡಿರ್ಬೋದು.
ಸೊ ಅಕ್ಕಪಕ್ಕದಲ್ಲೇ ಇರ್ತಾರೆ, ಓಡಾಡ್ತಿರ್ತಾರೆ, ಫೈಲ್ಗಳು ಇಟ್ಕೊಂಡಿರ್ತಾರೆ, ಸಿ ಎಮ್ ಹತ್ರ ಏನೋ ಸೈನ್ ಹಾಕ್ಸ್ಕೊಂಡಿರ್ತಾರೆ, ಹೋಗ್ತಾರೆ. ಸೊ ಅವ್ರ ನೇತೃತ್ವದಲ್ಲಿ ನಡೆದಂಥ ಈ ಒಂದು 30 ಜನರಲ್ಲಿ ಡಿ ಕೆ ಶಿವಕುಮಾರ್ಗೆ ಅತಿ ಹತ್ತಿರರಾಗಿರುವಂತಹ ಯು ಸಿ ದಟ್ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಪಾಲ್ಗೊಳ್ತಾರೆ. ವಾಯ್? ಇದು ಇಡೀ ಕಾಂಗ್ರೆಸ್ನ ಒಳಗಡೆ ಆಗುತ್ತಿರುವ ಸೂಕ್ಷ್ಮ ಬೆಳವಣಿಗೆ. ಸೂಕ್ಷ್ಮ ಏನಿಲ್ಲ ಇದು ಸೂಕ್ಷ್ಮ ಅಲ್ಲ, ಇದು ಒಂದು ರೀತಿ ಸ್ಫೋಟಕ ಬೆಳವಣಿಗೆನೇ. ಈಗ ಮತ್ತೊಂದು ಸರ್, ಈಗ ನೋಡಿ ನಾನು ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ಈಗ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ದೇವೇಗೌಡರು ಕುಟುಂಬ ಪಕ್ಷ, ಪುತ್ರ ವ್ಯಾಮೋಹದಿಂದ ದೇವೇಗೌಡರ ಪಕ್ಷ ಹಾಳಾಯಿತು, ಹಂಗೆ ಮಾತಾಡ್ತಾನೆ ಇದ್ದಾರೆ. ನೀವು ನೋಡ್ತಿದ್ರೆ ನೆನ್ನೆ ಮತ್ತೆ ಮೈಸೂರು ವರ್ಣದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಪುತ್ರ ವ್ಯಾಮೋಹ ಅನ್ನೋ ಥರದ್ದು, ಅಂದರೆ ದೇವೇಗೌಡರ ಪುತ್ರ ವ್ಯಾಮೋಹದಿಂದ ಪಕ್ಷ ಹಾಳಾಯಿತು ಅಂತ ಹೇಳಿದ ಸಿದ್ದರಾಮಯ್ಯನವರು ತಮ್ಮ ಪುತ್ರ ವ್ಯಾಮೋಹನ ತೋರಿಸ್ತಾ ಇದ್ದಾರೆ. ಅನುಮಾನ ಇಲ್ಲ, ಪುತ್ರ ವ್ಯಾಮೋಹ ಮತ್ತು ಅವ್ರ ಮೊಮ್ಮಗನ ವ್ಯಾಮೋಹ ಅವರಿಗಿದೆ, ಅವನು ತರಬೇಕಂತೆ. ರಾಕೇಶ್ ಮಗನನ್ನ ಅವರು ಉತ್ತರಾಧಿಕಾರಿನೋ ಅಥವಾ ಯತೀಂದ್ರ ಉತ್ತರಾಧಿಕಾರಿನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಅವರ ಕುಲದೇವರ ಹತ್ರ ಹೋಗ್ತಾರೆ ಅವರು, ಬೀರಪ್ಪ ಬೀರೇಶ್ವರ ಏನು ಹೇಳ್ಬೋದು, ಅಲ್ಲಿ ಮಗನ ಜೊತೆಗೆ ಹೋಗ್ತಾರೆ. ಮಗನನ್ನು ಆಶೀರ್ವದಿಸುವಂತೆ ದೇವರಲ್ಲಿ ಬೇಡ್ಕೊಂಡ್ರು ಅಂತ ನಾನೆಲ್ಲೋ ವರದಿ ನೋಡಿದೆ. ಹೌದು, ನನಗೆ ಗೊತ್ತಿಲ್ಲ, ಅದು ನಾನು ವರದಿ ಪತ್ರಿಕೆಯಲ್ಲಿ ಎಲ್ಲೋ ನೋಡಿದೆ ಯಾವುದೋ ಪದೇ. ಅಂದರೆ ಅವರು ಕೂಡ ಈ ಸಾಮ್ರಾಟರೆಲ್ಲ ಹಾಗೆ ಸರ್, ಅವ್ರು ಏನು ಮಾಡ್ತಾರೆ ಅಂದರೆ ಮಗನಿಗೆ ಪಟ್ಟ ಕಟ್ತಾರೆ ಯುವರಾಜನನ್ನಾಗಿ. ಸೊ ಪಟ್ಟ ಕಟ್ಬಿಟ್ಟು ಅವ್ರು ನಿರ್ಗಮಿಸ್ತಾರೆ. ಆ ರೀತಿ ಪಟ್ಟ ಕಟ್ಟುವಂಥ ಒಂದು ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಬಿಡ್ತಿದ್ದಾರೆ ಅಂತ ಅಲ್ಲ. ಈ ಸಮಾಜ ಮತ್ತು ಸಿದ್ದರಾಮಯ್ಯನವರದು ಬೇರೆ ಬೇರೆ ರೀತಿ ವಾದಗಳು ತತ್ವ ಸಿದ್ಧಾಂತದಿಂದ ಬಂದವರು ಕೂಡ ಈಗ ಅದೇ ರೀತಿ ಅವರು ಮುಂದುವರಿತಿದಾರಲ್ಲ. ಹೌದು, ಅಲ್ಲಲ್ಲ, ನೀನು ನೋಡಿ ಅವರು ಈಗ ಯಾವ ರೀತಿಯ ಚಾಣಾಕ್ಷ ನಡೆಯನ್ನು ಏನು ಮಾಡ್ತಿದ್ದಾರೆ ಅಂದರೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಒಳಗಡೆ ತಮ್ಮ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗೆ ಗೊಂದಲ ಮೂಡಿಸುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವ್ರಿಗೆ ಮಾತ್ರ ಗೊಂದಲ ಅಲ್ಲ, ಹೈಕಮಾಂಡಿಗೂ ಗೊಂದಲವನ್ನು ಉಂಟು ಮಾಡ್ತಾರೆ. ಒಂದು ಸಲ ಏನು ಹೇಳ್ತಾರೆ, ಹೈಕಮಾಂಡಿಗೆ ಬಿಟ್ಟು ಹೋಗ್ತೀನಿ ಅನ್ನೋದು ಒಂದಿಷ್ಟು ದಿವಸ ಹೇಳ್ತಾ ಬಂದರು. ಈಗ ನಿನ್ನೆ ಅವ್ರು ಹೇಳಿದ್ದು, ನಾನು ಉಸಿರಿರುವವರೆಗೆ ರಾಜಕಾರಣ ಮಾಡ್ತೀನಿ, ಜನಸೇವೆ ಮಾಡ್ತೀನಿ, ಜನಸೇವೆ ಮಾಡಬೇಕು ಅಂತ ನಂದಿದೆ, ಅದಕ್ಕೆ ನಾನು ರಾಜಕಾರಣದಲ್ಲಿ ಇರ್ತೀನಿ. ಸೊ ಉಸಿರಿರುವವರೆಗೆ ಮಾಡ್ತೀನಿ ಅಂದರೆ ಉಸಿರು ಇರುವವರೆಗೆ ನಾನು ಅಧಿಕಾರ ಬಿಡಲ್ಲ ಅನ್ನುವ ಅರ್ಥವೇ? ಪ್ರಶ್ನೆಗಳಿವೆ. ಈ ಕಡೆ ದೇವೇಗೌಡರು ಉಸಿರಿರೋವರೆಗೂ ರಾಜಕಾರಣ ಮಾಡ್ತಾರೆ, ಅವರು ಉಸಿರಿರೋವರೆಗೂ ರಾಜಕಾರಣ. ಸೊ ಇವರು ಉಸಿರು ನಿಂತ ನಂತರ ಮಕ್ಕಳೇ ಆಗಬೇಕು. ಹೌದು, ಅಲ್ಲಿ ಈ ಗೊಂದಲಗಳಿದೆಯಲ್ಲ, ಸಿದ್ದರಾಮಯ್ಯನವರು ಸೃಷ್ಟಿಸಿರುವ ಈ ಗೊಂದಲಗಳಿವೆ. ಅದೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಒಳಗಡೆ ಶಾಸಕರು ಅತೃಪ್ತರಾಗುವುದಕ್ಕೆ ಕಾರಣ ಆಗಿದೆ. ಸಿಟ್ಟಿಗೆ ಕಾರಣ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನೂ ಮಾಡ್ತಾರೆ. ಏನಂದರೆ 2023 ಚುನಾವಣೆಯಲ್ಲಿ ಗೆದ್ದಿರೋರಲ್ಲಿ ಈಗ ಹೆಚ್ಚು ಕಮ್ಮಿ 30-40% ಬಿಸ್ನೆಸ್ ಮನ್ಗಳಿದ್ದಾರೆ. ಅವರು ಜನಸೇವೆ ಮಾಡ್ಬೇಕಂತ ರಾಜಕಾರಣಕ್ಕೆ ಬಂದವರಿಲ್ಲ. ಇಲ್ಲೇನೋ ಸ್ವಲ್ಪ ಏನೋ ಲಾಭ ಚೆನ್ನಾಗಿದೆ ಅಂತ ನೋಡೋಣ, ಇನ್ವೆಸ್ಟ್ ಮಾಡೋಣ ಅಂತ ಬಂದವರಿದ್ದಾರೆ. ಅವ್ರು ಗೆಲ್ಲಬೇಕು ಅಂದರೆ ಹಣ ಖರ್ಚು ಮಾಡಿರ್ತಾರೆ. 3 ವರ್ಷದಿಂದ ಯಾವುದೇ ರೀತಿಯ ಲಾಭ ಮಾಡ್ಕೊಳ್ಳೋಕೆ ಅವ್ರಿಗೆ ಆಗಿಲ್ಲ, ಯಾಕಂದರೆ ಯಾವುದೇ ಕೆಲಸಗಳು ಬಂದಿಲ್ಲ. ಶಾಸಕರಿಗೆ ಯಾವ್ದು ಬರ್ಬೇಕು ಸರ್? ಯಾವುದೋ ಕಾಂಟ್ರಾಕ್ಟರ್ ಕೆಲಸ ಕೊಡಿಸಿದ್ರೆ ಅದರಲ್ಲಿ ಏನೋ ಬರುತ್ತೆ, ಅದು ಅಲ್ವಾ? ಈಗ ಪ್ರತಿದಿನದ ಖರ್ಚು ಬೇರೆ ಇರುತ್ತೆ ಶಾಸಕರದ್ದು. ಕ್ಷೇತ್ರದಲ್ಲಿ ಕೆಲಸಗಳು, ಮದುವೆ, ಮುಂಜಿ, ದಿಬ್ಬಣ, ಯಾರ್ದೋ ಸಾವಾಗಿರುತ್ತೆ, ಅಥವಾ ಏನೋ ಗಣೇಶನ ಕೂಡಿಸೋದು, ದೇವ್ರ ಉತ್ಸವಗಳು, ಅಥವಾ ಅದಿಲ್ಲ ಅಂದರೆ ಏನೋ ಸ್ಪೋರ್ಟ್ಸ್ ಇರುತ್ತೆ, ಅದಿಲ್ಲ ಯಾರಿಗೋ ಹಾಸ್ಪಿಟ್ಲಿಗೆ ಖರ್ಚು ಕೊಡಬೇಕಾಗತ್ತೆ, ಕಾರ್ಯಕರ್ತರು ಅದು ಇದು ಅಂತ ಬರ್ತಾರೆ, ಅದೆಲ್ಲ ಖರ್ಚು. ತಿಂಗಳಿಗೆ ಖರ್ಚು ಇಷ್ಟಂತ ಇರಲೇಬೇಕು. ಅವರು ತಿಂಗಳ ಖರ್ಚು ಒಂದು ಸರ್. ಇನ್ನೊಂದೇನು ಗೊತ್ತಾ, ಅವರು ಚುನಾವಣೆ ಯಾವಾಗ ಸ್ಪರ್ಧಿಸ್ತಾರಲ್ಲ ಆವಾಗ ಅವರು ಇನ್ವೆಸ್ಟ್ ಮಾಡೋದು. ಹೌದು, ಅದು 50 ಕೋಟಿ ಇರ್ಬೋದು, ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 75 ಕೋಟಿ ಇರ್ಬೋದು. ಆ ಇನ್ವೆಸ್ಟ್ ಮಾಡಿದ ಹಣ ಅವ್ರಿಗೆ ವಾಪಸ್ ಬರೋದು ಯಾವಾಗ? ಈಗ ನೀವು ಹೇಳಿದಾಗ ಎಲ್ಲ ಕಾಮಗಾರಿಗಳು, ಇನ್ನೊಂದು ಟ್ರಾನ್ಸ್ಫರ್ಗಳು, ದೊಡ್ಡ DC ಟ್ರಾನ್ಸ್ಫರು, ಬೆಂಗಳೂರು ಅಂತ DC 20 ಕೋಟಿ 25 ಕೋಟಿ. ಸೊ ಹಾಗಿದ್ದಾಗ ಅವರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಆ ಹಣ ವಾಪಸ್ ಬರುತ್ತೆ. ಸೊ ಅವ್ರ ಮೇಲೆ ಕೆಲವು ಶಾಸಕರ ಮೇಲೆ ಬೇರೆ ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ ಮ್ಯಾನೋ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ವಾಪಸ್ ಕೊಡಬೇಕು. ಬಟ್ ಈ ಯಾವ ಪ್ರಕ್ರಿಯೆಗಳು ಈ ಸಂದರ್ಭದಲ್ಲಿ ನಡೀತಾ ಇಲ್ಲ. ಯಾಕೆ ಅಂತ ಅಂದರೆ ಸರ್ಕಾರದ ಬರೀ ಹಣ ಇಲ್ಲ, ಹಣ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ. ಒಂದು ನಂಗೆ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಸರ್. ಈಗ 60,000 ಕೋಟಿಯ ಬಜೆಟ್, ಇದು ಗ್ಯಾರಂಟಿ ಬಜೆಟ್ ಇವರು ಮಂಡನೆ ಮಾಡಿರೋದು
4,40,000 ಕೋಟಿ ಹೌದು ಅಲ್ವಾ ಸರ್? ಹೌದು. ಹೆಚ್ಚು ಕಮ್ಮಿ ಅದರಲ್ಲಿ ಒಂದು 18-19% ಗ್ಯಾರಂಟಿ ಹೋಗುತ್ತೆ. ಉಳಿದಿರೋ 80% ಯಾಕೆ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ? ಸೊ ಒಂದು ನೀವು ಇಡೀ ಈ ಫೈನಾನ್ಸಲ್ಲಿ ಇದೆಯಲ್ಲ, ಇದ್ರ ವ್ಯವಹಾರಗಳು ಏನಾಗುತ್ತೆ ಅಂದರೆ ಈ GST ಪಾಲ್ ಬರಬೇಕು, ಅದನ್ನು ಬಜೆಟ್ನಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ ಬ್ಯಾಲೆನ್ಸ್ ನಿರೀಕ್ಷಿತ ಮಟ್ಟದಲ್ಲಿ GST ಪಾಲು ಬರ್ತಾ ಇಲ್ಲ ಒಂದು. ಎರಡನೇದಾಗಿ ನೋಡಿ, ನೀವು ಈ ರಾಜ್ಯ ಸರ್ಕಾರಕ್ಕೆ ಬರುವಂಥ ವರಮಾನಗಳೇನಿವೆ, ಆ ವರಮಾನಗಳು ಯಾವಾಗ ಬರ್ತಾ ಹೋಗ್ತದೆ, ನೀವು ಡಿಸೆಂಬರ್ ಹೊತ್ತಿಗೆ ಸುಮಾರು 30-40% ಬಂದಿರುತ್ತೆ ನಿಮ್ಮ ಟಾರ್ಗೆಟ್ನಲ್ಲಿ. ನೀವು ಅದು ರಿಜಿಸ್ಟ್ರೇಷನ್ ಇರಲಿ, ಲ್ಯಾಂಡ್ ರಿಜಿಸ್ಟ್ರೇಷನ್ ಇರಲಿ, ಅಬಕಾರಿ ಸೆಸ್ ಇರಲಿ, ರಾಜ್ಯ ಸರ್ಕಾರ ಬರೋದು 40% ಬರೋದು ಯಾವಾಗ? ಡಿಸೆಂಬರ್ ಹೊತ್ತಿಗೆ. ನೀವು ಮಾರ್ಚು ಹೊತ್ತಿಗೆ ವರಮಾನ ಒಂದು ಹಂತಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ನೀವು ಅಲ್ಲಿಯವರೆಗೆ ನಿಮಗೆ ಫ್ಲೋಗೆ ಹಣ ಇಲ್ಲ. ನೀವು ಗ್ಯಾರಂಟಿಗೆ ಸಂಬಂಧಪಟ್ಟ ಹಣ ಇಟ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು. KSRTC ಕೊಡಬೇಕಾದ ಕೊಡಬೇಕು, ಇನ್ನೊಬ್ರಿಗೆ ಕೊಡಬೇಕಾದ ಕೊಡಬೇಕು. ಸೊ ಈ ಗ್ಯಾರಂಟಿಯ ಭಾರ ಅದು ಡಿಸ್ಕಷನ್ ಮತ್ತೆ ಶುರು ಆಮೇಲೆ ಮತ್ತೊಂದು ಹೆಂಗಾಗ್ಬಿಟ್ಟಿದೆ ಸರ್ ಅಂದರೆ, ಈ ರಾಜ್ಯ ಸರ್ಕಾರದ ಬಗ್ಗೆ ಜನರಿಗೆ ಯಾವ ರೀತಿ ಭ್ರಮ ನಿರಸನ ಆಗ್ಬಿಟ್ಟಿದೆ ಅಂದರೆ, ಒಂದು ಇವರು ಸೀಕ್ರೆಟ್ ಸರ್ವೆ ಮಾಡ್ತಿದ್ರೆ ಈ ಕ್ಷಣ ಚುನಾವಣೆ ನಡೆದ್ರೆ 78 ಜನ ಕಾಂಗ್ರೆಸ್ ಶಾಸಕರು ಸೋಲ್ತಾರೆ. ಎಸ್, ಎಂಟಿ ಇನ್ಕಂಬನ್ಸಿ ಕಾಣ್ತಾನೆ ಇದೆ, ನಮಗೆ ಕಾಣುತ್ತೆ ಈಗ. ಅಂದರೆ 60% ಶಾಸಕರು ಸೋಲ್ತಾರಂತೆ ಚುನಾವಣೆ. ಆದರೆ ಆ ಸಿಚುವೇಶನ್ ಇದೆ, ಅನುಮಾನನೇ ಇಲ್ಲ ನನಗೆ. ಆದರೆ ಈ ಇರಾದ ಯುದ್ಧಗಿದ್ದದ್ದು ಇದು BJP ಸರ್ಕಾರದ ಮೇಲೂ ಜನರಿಗೆ ಏನು ಬೇಜಾರು ಬಂದುಬಿಟ್ಟು ಏನಾರು ಆದರೆ ಎಫೆಕ್ಟ್ ಆದರೆ ಗೊತ್ತಿಲ್ಲ ನನಗೆ, 2 ದಿವಸ ಯುದ್ಧ ನಡೆಯುತ್ತೆ ಅಂತ. ಸೊ ನಿಮಗೆ ಬದುಕು ನಡೆಸೋದೇ ಕಷ್ಟ ಆಗುತ್ತೆ. ಹೋಟೆಲ್ನಲ್ಲೇ ತೂತು ವಡೆ ಸಿಗಲ್ಲ, ಇಡ್ಲಿ ಸಿಗುತ್ತೆ. ಅದು ಈಗ ಕಷ್ಟ ಆಗ್ಬಿಟ್ಟಿದೆ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ರಾಜಕೀಯವಾಗಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ವಿಲ್ ಲೂಸ್. ಹೌದು. ಆದರೆ ಅವ್ರನ್ನ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಸೊ ಈ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಈ ಶಾಸಕರಿಗಿರುವ ಸಿಟ್ಟಿದೆಯಲ್ಲ, ಇದು ಯಾವ ರೀತಿ ಬೆಳವಣಿಗೆ ಕಾರಣ? ಕೊನೆಯದಾಗಿ ಸರ್, ಈಗ ಈ ಕಾಂಗ್ರೆಸ್ ಶಾಸಕರ ಅಸಮಾಧಾನ, ನಿರಾಸಕ್ತಿ, ಸಿಟ್ಟು ಅನ್ನೋ ವಿಚಾರವನ್ನು ಹೈಕಮಾಂಡ್ ಈ ಸ್ಥಳೀಯ ನಾಯಕರಿಗೆ ಅಂದರೆ DK ಶಿವಕುಮಾರ್, ಸಿದ್ದರಾಮಯ್ಯನವ್ರಿಗೆ ಬಿಡುತ್ತಾ, ಅಥವಾ ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡುತ್ತಾ ಸರ್? ಐ ಆಮ್ ಮೈ ಓನ್ ಡೌಟ್ಸ್. ಹೈಕಮಾಂಡ್ ಸಮಸ್ಯೆಯನ್ನು ಪರಿಹರಿಸುವಂಥ ಮನಸ್ಥಿತಿಯಲ್ಲೇ ಇಲ್ಲ. ಇದು ಈ ಪ್ಯಾಚಪ್ ಮಾಡೋದಷ್ಟೇ. ಅವ್ರು ಕರೆದ್ಬಿಟ್ಟು ನಾವೇನೋ ಮಾಡ್ತೀವಿ ಹೋಗ್ರಿ, ನಿಮಗೆ ಕರೆದ್ಬಿಟ್ಟು ನಾವೇನೋ ಮಾಡ್ತೀವಿ ಹೋಗಿತ್ತು. ಇದೇನಿದೆ, ಇದು ಕಾಂಗ್ರೆಸ್ಸಿಗೆ ಬಹುದೊಡ್ಡ ಹೊಡೆತವನ್ನು ನೀಡುತ್ತೆ, ಅನುಮಾನ ಬೇಕಾಗಿಲ್ಲ. ಈ ಶಾಸಕರ ಸಿಟ್ಟು ಎಲ್ಲಿವರೆಗೆ ನಿರುತ್ತೆ ಗೊತ್ತಿಲ್ಲ. ಈ 30 ಜನ ಡೆಲ್ಲಿಗೆ ಹೋಗ್ತಿದ್ದಾರೆ, ನಂತರ ಹೊಸಬ್ರು ಹೋಗ್ತಾರೋ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದು ರೀತಿ ಮಾತಾಡ್ತಿದ್ದಾರೆ. ರಾಮನಗರದ ಮೇಲೆ ಮಾತಾಡಿದ್ದು ಗೊತ್ತಿದೆ ನಮಗೆ. ಅವ್ರ ಮೇಲೆ ಕ್ರಮ ಕೈಗೋಬೇಕು ಅಂತ ಇನ್ನೊಬ್ಬ ಶಾಸಕರು ಬೇಳುವವರು ಗೋಪಾಲಕೃಷ್ಣ ಎಲ್ಲ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಒಡೆದ ಮನೆ ಆಗಿದೆ. ಇಮೇಜ್ ಏನಿದೆ ಸರ್ಕಾರದ್ದು ದಿನದಿಂದ ಡ್ಯಾಮೇಜ್. ನಾಟ್ ಓನ್ಲಿ ದ್ಯಾಟ್, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಇಮೇಜ್ಗೂ ಕೂಡ ಇದರಿಂದ ಬಹುದೊಡ್ಡ ಹೊಡೆತ ಬಿದ್ದಿದೆ ಅಂತ ನನಗೆ ಅನಿಸುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಮಾತಾಡಿದ್ರು. ನೋಡಿದ್ರಲ್ಲ, ಇವಿಷ್ಟು ರಾಜ್ಯ ಸರ್ಕಾರ ಎಲ್ಲಿ ಎಡುತ್ತಾ ಇದೆ, ಯಾಕೆ ಎಡುತ್ತಾ ಇದೆ, ಕಾರಣ ಏನು ಅನ್ನೋದನ್ನು ಸೂಚ್ಯವಾಗಿ ಹೇಳಿದರು ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು. ಥ್ಯಾಂಕ್ ಯು ಸರ್. ಇದಾಗಿತ್ತು ಖ್ಯಾತ ಪತ್ರಕರ್ತ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ರಾಜ್ಯ ಸರ್ಕಾರದ ಬಗ್ಗೆ ಜನರಿಗೆ ಯಾವ ರೀತಿ ಭ್ರಮ ನಿರಸನ ಆಗ್ಬಿಟ್ಟಿದೆ ಅಂದರೆ, ಒಂದು ಇವರು ಸೀಕ್ರೆಟ್ ಸರ್ವೆ ಮಾಡ್ತಿದ್ರೆ ಈ ಕ್ಷಣ ಚುನಾವಣೆ ನಡೆದ್ರೆ 78 ಜನ ಕಾಂಗ್ರೆಸ್ ಶಾಸಕರು ಸೋಲ್ತಾರೆ. ಬೆಂಬಲಿಗರು ಮತ್ತು DK ಶಿವಕುಮಾರ್ ಅವರ ಬೆಂಬಲಿಗೆ ಗೊಂದಲ ಮೂಡಿಸುವಂಥ ಹೇಳಿಕೆಗಳು ಕೊಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡಿಗೆ ಬಿಟ್ಟಿದ್ದು ವಿಚಾರ. ಅವರು ಜನಸೇವೆ ಮಾಡ್ಬೇಕಂತ ರಾಜಕಾರಣಕ್ಕೆ ಬಂದವರಿಲ್ಲ. ಇಲ್ಲೇನೋ ಸ್ವಲ್ಪ ಏನೋ ಲಾಭ ಚೆನ್ನಾಗಿದೆ ಅಂತ ನೋಡೋಣ, ಇನ್ವೆಸ್ಟ್ ಮಾಡೋಣ ಅಂತ ಬಂದವರಿದ್ದಾರೆ. DK ಶಿವಕುಮಾರ್ಗೆ ಅತಿ ಹತ್ತಿರ ಆಗಿರುವಂತಹ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಪಾಲ್ಗೊಳ್ತಾರೆ.